ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಚಾರಗಳಿಂದಾಗಿ, ಯಾವ್ಯಾವ ಗ್ರಹ ಬದಲಾವಣೆಗಳಿಂದಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳು ನಿಮಗೆ ಕಾದಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನವೆಂಬರ್ ತಿಂಗಳ ಗೋಚಾರದ ಫಲಗಳನ್ನು ನೋಡೋಕ್ಕೂ ಮುಂಚಿತವಾಗಿ ನವೆಂಬರ್ನ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಗಳು ಆಗುತ್ತವೆ ಮತ್ತು ಮಾಸ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ. ಈ ನವೆಂಬರ್ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಮ ನವೆಂಬರ್ 1ನೇ ತಾರೀಕು ನಮ್ಮೆಲ್ಲರಿಗೂ ಕನ್ನಡ ಹಬ್ಬ. ತಮ್ಮೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಅದು ಬೆಳೆದು ನಿಂತಿದೆ. ಅವುಗಳ ನಡುವೆ ನಾವು ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಕನ್ನಡವನ್ನು ಬಳಸ್ಕೊಂಡ್ರೆ ಸಾಕು. ಬೆಳೆಸೋದು ಅದು ಬೆಳೆದದ್ದಕ್ಕೆ ನಾವಿದ್ದೀವಿ. ನಾವಿಲ್ಲ ಅಂದರೆ ಆ ಭಾಷೆಗೇನು ತೊಂದರೆ ಇಲ್ಲ, ಭಾಷೆ ಇದ್ದೇ ಇರುತ್ತೆ. ನಮಗೆ ಆ ಭಾಷೆ ಅವಶ್ಯಕತೆ ಹೊರತು ಭಾಷೆಗೆ ಮನುಷ್ಯ ಅವಶ್ಯಕತೆ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೆನಪಿಟ್ಕೊಂಡಿರಬೇಕು. ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಿ ಬಳಕೆಗೆ ತಗೊಂಡು ಬಂದು ನೀವು ಜೀವಂತವಾಗಿರೋದಕ್ಕೆ ನೀವು ಸಾಧ್ಯ ಮಾಡಿಕೊಳ್ಳಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು 2ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 16ನೇ ತಾರೀಕು 11ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 23ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ವಕ್ರೀಗತನಾಗಿರತಕ್ಕಂತಹ ಬುಧನು ವಕ್ರತ್ವದಲ್ಲಿ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಶುಕ್ರನು ಈ ಒಂದು ತಿಂಗಳಲ್ಲಿ 2ನೇ ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ತುಲಾಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಗ್ರಹದ ಸ್ಥಾನದ ಸಂಚಾರದ ಬಲಗಳು. ಇನ್ನು ವಿಶೇಷತೆ ಅಂತ ನೋಡೋದಾಯಿತು ಅಂದರೆ ಈ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ದಿನಮಾನಗಳಿದ್ದಾವೆ, ಅದರಿಂದ ನಿಮಗೇನು ಅನುಕೂಲಗಳಾಗಬಹುದು, ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡು ಬರಬಹುದು ಅನ್ನೋದಾಯಿತು ಅಂತ ಹೇಳಿದ್ರೆ ನೋಡಿ. ಹೇಗಿದ್ದರೂ ಕಾರ್ತಿಕ ಮಾಸ ನಡೀತಾ ಇದೆ. 2ನೇ ತಾರೀಕು ಭಾನುವಾರದಂದು ದ್ವಾದಶಿ ತಿಥಿ ದಿವಸ, ಅದನ್ನು ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಜೊತೆಗೆ ತುಳಸಿ ಪೂಜೆ ಸಹ ಇರತಕ್ಕಂತಹದ್ದು. ಈ ತುಳಸಿ ಪೂಜೆಯನ್ನು ತುಂಬ ಜನರು ಮಾಡ್ತಾ ಇದ್ದಾರೆ. ಪರಂಪರೆಗಳಲ್ಲಿ ಮಾತ್ರ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ರೂಢಿ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ತುಳಸಿ ಪೂಜೆ ಇರತಕ್ಕಂಥದ್ದು 2ನೇ ತಾರೀಕು. ಇನ್ನು 3ನೇ ತಾರೀಕು ಕಾರ್ತಿಕ್ ಸೋಮವಾರ ಇದೆ. ಕಾರ್ತಿಕ್ ಸೋಮವಾರದ ವ್ರತ ಯಾರಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕಾರ್ತಿಕ್ ಸೋಮವಾರದ ವ್ರತವನ್ನು ಸಹ ನೀವು ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಶೇಷಗಳನ್ನು ನೋಡೋದಾಯಿತು ಅಂದರೆ 8ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಜೊತೆಗೆ ಅವತ್ತೇ ಶ್ರೀ ಕನಕದಾಸರ ಜಯಂತಿ ಸಹ ಇದೆ.
ನೋಡಿ, ದಾಸ ಪರಂಪರೆಯಲ್ಲಿ ಕನಕದಾಸರದ್ದು ಬಹಳ ಶ್ರೇಷ್ಠ ಸ್ಥಾನ. ಆ ಶ್ರೀಹರಿಯ ಕುರಿತಾಗಿ, ಕೃಷ್ಣನ ಕುರಿತಾಗಿ ಅವರು ಮಾಡಿದಂತಹ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು, ಕಿವಿಗಳಲ್ಲಿ ಕೇಳಿಸ್ಕೊಳ್ತಿದ್ದೀವಿ. ನಾಲಿಗೆಗಳಲ್ಲಿ ಆ ಕೀರ್ತನೆಗಳನ್ನು, ದಾಸರ ಪದಗಳನ್ನು ನುಡಿತಾ ಬರ್ತಾ ಇದ್ದೇವೆ. ಅದಕ್ಕೆ ಆ ಒಂದು ಕನಕದಾಸ ಜಯಂತಿ ಸಹ ಇರತಕ್ಕಂಥದ್ದು. ಅವರಿಗೂ ಸಹ ನೀವು ಆ ವಾಚ ಮನಸ್ಸ ಒಂದು ಪ್ರೀತಿಯ ಒಂದು ಅರ್ಪಣೆಯನ್ನು ಮಾಡಿ. ಅದೇ ರೀತಿಯ ಕೊನೆ ಕಾರ್ತಿಕ್ ಸೋಮವಾರ ಇರ್ತಕ್ಕಂಥದ್ದು 17ನೇ ತಾರೀಕು 11ನೇ ತಿಂಗಳು 2025. ಕಾರ್ತೀಕ ಮಾಸ ಮಾಡ್ತಕ್ಕಂಥವ್ರಿಗೆ ಅದು ಬಹಳ ಪರ್ವಕಾಲ. ಕೆಲವೊಬ್ಬರಿಗೆ ವ್ರತ 4 ಅಥವಾ 5 ಸೋಮವಾರಗಳು ಬಂದ ಸಂದರ್ಭಕ್ಕೆ ವ್ರತವನ್ನು ಮಾಡ್ತಾ ಇರ್ತಾರೆ, ಕಾರ್ತೀಕ ಸೋಮವಾರದ ವ್ರತ. ಕೆಲವೊಬ್ಬರಿಗೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಸೋಮವಾರಗಳಂದು ಮಾಡಬೇಕು ಅಂತ. ಆದರೆ ಈ ಸೋಮವಾರದ ದಿವಸ, ಕೊನೆ ಕಾರ್ತೀಕ ಸೋಮವಾರದ ದಿವಸ ನೀವು ಒಂದು ವ್ರತವನ್ನು ಮಾಡೋದರಿಂದ ನಿಮಗೆಲ್ಲ ರೀತಿಯಾದಂತಹ ಪುಣ್ಯದ ಫಲಗಳನ್ನು ಸಹ ನೀವು ಪಡ್ಕೊಳ್ಬಹುದು. ದೈವ ಅನುಗ್ರಹಕ್ಕೆ, ದೇವರ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಇನ್ನು 20ನೇ ತಾರೀಕು ನಿಮಗಿರುವಂಥದ್ದು ಚಟ್ಟಿ ಅಮಾವಾಸ್ಯೆ. ಚಟ್ಟಿ ಅಮಾವಾಸ್ಯೆ ಅಂತಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹದ್ದು. ಜೊತೆಗೆ 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸ್ಕಂದ ಷಷ್ಠಿ ಇರತಕ್ಕಂಥದ್ದು. ನೋಡಿ, ಯಾರಿಗಾದರೂ ಈ ತುಂಬ ಸರ್ಪದೋಷಗಳಿಂದ ಬಾಧೆಗೊಳಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ನವೆಂಬರ್ 26ನೇ ತಾರೀಕು ಸ್ಕಂದ ಷಷ್ಠಿ ದಿವಸ ನಾಗರಕ್ಕೆ ತನಿ ಎರೆದು ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ, ನಾಗರ ಪೂಜೆಗಳನ್ನು ಮಾಡಿಸೋದ್ರಿಂದ ಆಲ್ಮೋಸ್ಟು ಈ ಒಂದು ನಾಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಂದ ನೀವು ನಿವೃತ್ತರಾಗಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಬಹಳ 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 ಅತ್ಯದ್ಭುತವಾಗಿರತಕ್ಕಂತಹ ಒಂದು ದಿನಮಾನಗಳು ಇರತಕ್ಕಂಥದ್ದು. ಕಾರ್ತೀಕ್ ಮಾಸ ಬೇರೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲ ಜೀವನದಲ್ಲೂ ಸಹ ಅಭಿವೃದ್ಧಿಯಾಗಲಿ. ಇನ್ನು ಈ ಗ್ರಹದ ಸಂಚಾರದ ಫಲಗಳಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಶುಭಾಶುಭ ಫಲಗಳಿದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಕರುಂಗಾಲಿ ಮಾಲೆ ಅಲ್ಲಿ ಅಂಗಡಿಯಲ್ಲಿ ಸಿಗತ್ತೆ ಅಂತ ಹೋಗಿ ನೀವು ನೇರವಾಗಿ ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಎಬೋನಿ ಮರದಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂತಹ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು. ಅದ್ರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಸಾವಿನ ಮನೆಗೆ, ಸೂತಕದ ಮನೆಗೆ ಹೋಗಬಾರ್ದು. ಇದನ್ನು ಧರಿಸಿಕೊಂಡು ಮಲಕ್ಕೊಳ್ಬಾರ್ದು. ಇದನ್ನು ಧರಿಸಿ ಶೌಚಾಲಯಗಳನ್ನು, ಸ್ನಾನಗಳನ್ನು ನೀವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರ್ದು. ಇನ್ನು ಆಹಾರದ ವಿಚಾರ ಅಂತ ಬಂದಾಗ, ಆಹಾರದಲ್ಲಿ ನಿಮಗಂಥ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನು ಬರೋದಿಲ್ಲ, ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ. ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗತ್ತೆ, ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ, ಸ್ವತಃ ನಾವೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇವೆ. ಈ ಒಂದು ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಮಾಟಮಂತ್ರ ದೋಷ, ಕೃತಿಮ ದೋಷ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಬೆಳವಣಿಗೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವರು ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಬೇಕಾದವರು ಇಲ್ಲಿರುವಂಥ ಫೋನ್ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶುಭವಾಗಲಿ. ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಈಗಾಗಲೇ ಗ್ರಹಸ್ಥಾನಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ದ್ವಿತೀಯ ಸ್ಥಾನದಲ್ಲಿ ಉಚ್ಚಂಗತನಾಗಿರ್ತಕ್ಕಂತಹ ಗುರುವು, ತೃತೀಯದಲ್ಲಿ ಕೇತು, ಪಂಚಮದಲ್ಲಿ ಬುಧನು, ಷಷ್ಠದಲ್ಲಿ ರವಿ, ಕುಜ, ಶುಕ್ರನು, ಸಪ್ತಮ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರುವು ತೃತೀಯದಲ್ಲಿ, ಇನ್ನು ಭಾಗ್ಯಸ್ಥಾನದಲ್ಲಿ ರಾಹು, ಕರ್ಮಸ್ಥಾನದಲ್ಲಿ ಶನಿ ಈ ರೀತಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಒಂದಷ್ಟರ ಮಟ್ಟಕ್ಕೆ ಕಳೆದ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 6 ತಿಂಗಳುಗಳ ನಂತರ ನೋಡಿ,
6 ತಿಂಗಳುಗಳ ನಂತರ ಮಿಥುನ ರಾಶಿಯವರಿಗೊಂದು ಸುವರ್ಣದ ಹೆಬ್ಬಾಗಿಲು ತೆರೆದಂತೆ, ಸುವರ್ಣದ ಬಾಗಿಲು ತೆಗೆಯುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಗುರುಬಲ ಇಲ್ಲ ಅಂತ ಒದ್ದಾಡುವಂತಹ ಈ ಸಂದರ್ಭದಲ್ಲಿ ಗುರುಬಲ ತಾತ್ಕಾಲಿಕವಾಗಿ ಬರ್ತಾ ಇದೆ. 18ನೇ ತಾರೀಕು, ಅಕ್ಟೋಬರ್ 18ನೇ ತಾರೀಕು ಈಗಾಗಲೇ ಬದಲಾವಣೆಯ ಗುರುಬಲ ಬೇರೆ ಬಂದ್ಬಿಟ್ಟಿದೆ ನಿಮಗೆ. ಈ ಗುರುಬಲದ ಪ್ರಭಾವದಿಂದಾಗಿ ಅಷ್ಟು ಮಾತ್ರ ಅಲ್ಲ, ಉಚ್ಚಂಗತನಾಗಿರತಕ್ಕಂತಹ ಗುರು ಅನೇಕ ಶುಭ ಫಲಗಳನ್ನು ಕೊಡ್ತಾನೆ. ಅನೇಕ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿರುವಂತಹ ಕಷ್ಟಕೋಟಲೆಗಳನ್ನು ತೆಗೆದು ಹಾಕ್ತಾನೆ, ಕಣ್ಣೀರನ್ನು ಮುಗಿಸ್ತಾನೆ, ಸಂತೋಷವನ್ನು ತಂದು ಕೊಡ್ತಾನೆ. ಒಳ್ಳೆ ರೀತಿಯಾಗಿರುವಂತಹ ಅಭಿವೃದ್ಧಿದಾಯಕವಾದಂತಹ ಕೆಲಸಗಳನ್ನು ಮಾಡಿಕೊಡ್ತಾನೆ. ಹಣಕಾಸಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಆರ್ಥಿಕವಾಗಿ ಬಹಳ ಪ್ರಾಬಲ್ಯವನ್ನು ಪಡ್ಕೊಳ್ತೀರಿ. ಮಹಿಳೆಯರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿದ್ದಂತಹ ಅನೇಕ ತಾಪತ್ರಯಗಳಿಗೆ ನಿಮಗೆ ವಿಮುಕ್ತಿ. ತೃತೀಯದಲ್ಲಿರ್ತಕ್ಕಂತಹ ಕೇತು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾ, ಆದರೆ ನಿಮ್ಮ ಸಹೋದರಿಯರಿಗೆ ಅಂತಹ ಅನುಕೂಲತೆಗಳೇನಿಲ್ಲ. ಈ ಸಂದರ್ಭದಲ್ಲೇ ನಿಮಗೆ ಅತ್ಯಂತ ಆಪ್ತರು ಯಾರು, ಆಪ್ತೇಷ್ಠರು ಯಾರು, ಆಪ್ತರ ರೀತಿ ಇರುವಂತಹವರು ಯಾರು ಅಂತ ಗೊತ್ತಾಗುತ್ತೆ. ನಾಟಕ ಯಾರು ಮತ್ತು ಸತ್ಯ ಅಸಲಿ ಏನು ಅನ್ನೋದು ನಿಮಗೆ ಈಗ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಾಗಿಟ್ಕೊಂಡು ಮಿಥುನ ರಾಶಿಯವರು ಜೀವನವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಒಳ್ಳೆ ರೀತಿಯಾದಂತಹ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಅದೇ ರೀತಿಯಾಗಿ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನು ಪಂಚಮ ಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಒಳ್ಳೆ ಬೆಳವಣಿಗೆ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ಅವ್ರಿಗೆ ಶೈಕ್ಷಣಿಕವಾಗಿಯೋ ಆರೋಗ್ಯವಾಗಿಯೋ ಒಳ್ಳೆ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ವ್ಯಾಪಾರ ಚೆನ್ನಾಗಾಗುತ್ತೆ, ಅಭಿವೃದ್ಧಿಗಳು ಚೆನ್ನಾಗಾಗ್ತಕ್ಕಂಥದ್ದು. ನಿಮ್ಮ ಮನಸ್ಸಿನ ಎಲ್ಲ ಇಚ್ಛಿತ ಕೆಲಸ ಕಾರ್ಯಗಳು, ನಿಂತೋದಂಥ ಕೆಲಸ ಕಾರ್ಯಗಳೆಲ್ಲ ಪೂರ್ಣವಾಗ್ತಕ್ಕಂಥದ್ದಾಗುತ್ತೆ. ಅತ್ಯುತ್ತಮವಾದ ಬೆಳವಣಿಗೆಯನ್ನು ನೋಡ್ಬೋದು. ತೃತೀಯಾಧಿಪತಿ ಷಷ್ಠದಲ್ಲಿರೋದ್ರಿಂದ ಒಂದು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಯಾಕೆ ಎಚ್ಚರಿಕೆಯಾಗಿರಬೇಕು ಅಂದರೆ ಈ ಸಮಯದಲ್ಲೇ ನಿಮಗೆ ಸುತ್ತಮುತ್ತಲಿರ್ತಕ್ಕಂತಹವರ ವರ್ತನೆಗಳು ಗೊತ್ತಾಗೋದು. ಅವರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಎಷ್ಟು ಕೆಳಹಂತಕ್ಕೆ ಹಾಕ್ತಾ ಇದ್ದಾರೆ ಅನ್ನೋದು ಅರಿವಾಗ್ತಕ್ಕಂಥದ್ದು. ಹಾಗಾಗಿ ಸುತ್ತಮುತ್ತಲವ ನಿಜರೂಪದ ವ್ಯಕ್ತಿತ್ವಗಳ ಅನಾವರಣವಾಗುತ್ತೆ. ಯಾರನ್ನು ನೀವು ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರೋ ಅವ್ರು ನಿಮ್ಗೆ ಎಷ್ಟು ಆತ್ಮೀಯರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ, ಎಷ್ಟು ನಾಟಕನ ಮಾಡ್ತಿದ್ರು ಅನ್ನೋದು ಸಹ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಹೆಜ್ಜೆ ಸ್ವಲ್ಪ ನಿಗೂಢವಾಗಿ ಗೌಪ್ಯವಾಗಿ ಹೋಯಿತು ಅಂದರೆ ಒಳ್ಳೆ ಸಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು. ಕಾರಕೋ ಭಾವನಾಶನ ಅನ್ನೋ ಹಾಗೆ ರೋಗಾಧಿಪತಿ ರೋಗಸ್ಥಾನದಲ್ಲೇ ಇದ್ದು ಒಂದಷ್ಟು ಅನಾರೋಗ್ಯಕರವಾದ ವಿಚಾರಗಳನ್ನೆಲ್ಲ ತೆಗೆದು ಹಾಕ್ತಾನೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಸಪ್ತಮಾಧಿಪತಿ ಉಚ್ಚಂಗತನಾಗಿ ಕೂತಿರೋದ್ರಿಂದ ದ್ವಿತೀಯದಲ್ಲಿ ಗುರುಬಲ ನಿಮಗೆ ಪ್ರಾರಂಭವಾಗಿದೆ. ಆದರೆ ಕೆಲ ದಿನಗಳು ಮಾತ್ರ ಇರುತ್ತೆ ಅನ್ನುವಂಥದ್ದು ಸ್ವಲ್ಪ ಖೇದಕರವಾದ ವಿಚಾರನೇ. ಆದರೆ ಇರುವಂತಹ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಅತ್ಯದ್ಭುತವಾದಂತಹ ಯೋಗದ ಫಲ ಅಂತಲೇ ಹೇಳಬಹುದು. ಈ ಒಂದು ಸುಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ರೀತಿಯಾದಂತಹ ಏಳಿಗೆಗಳು ಆಗಬೇಕು, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳಾಗಬೇಕು. ನಿಮಗೆ ಯಾವ ರೀತಿಯಾಗಿ ನಿಮ್ಮ ಜನ್ಮಜಾತಕ ಸಪೋರ್ಟಿವ್ ಆಗಿದೆ ಅಂತ ಒಂದು ಸಲ ತಿಳ್ಕೊಂಬಿಡಿ. ಯಾಕಂದರೆ ಈಗ ಹೇಳುವಂತಹ ಗೋಚಾರದ ಫಲಗಳು 20 ಭಾಗ ಮಾತ್ರ ನಿಮ್ಮ ಜೀವನಕ್ಕೆ ಅನ್ವಯವಾದರೆ ಇನ್ನು 80 ಭಾಗದಷ್ಟು ಅನ್ವಯವಾಗ್ತಕ್ಕಂಥದ್ದು ನಿಮ್ಮ ಜನ್ಮಜಾತಕದ ಫಲಗಳು. ಒಳ್ಳೆ ರೀತಿಯ ದಶ ಭುಕ್ತಿಗಳು ನಡೀತಾ ಇದ್ದರೆ ಒಳ್ಳೆ ರೀತಿಯಾಗಿಯೇ ನಡೀತಾ ಹೋಗುತ್ತೆ. ಅದೇ ರೀತಿಯಾಗಿ ಕೆಟ್ಟ ರೀತಿಯಾಗಿರ್ತಕ್ಕಂಥ ದಶಾಭುಕ್ತಿಗಳು ನಡೀತಾ ಇದ್ದರೆ ಗೋಚಾರದಲ್ಲಿ ಶುಭವಿದ್ದರೂ ಜನ್ಮಜಾತಕದ 80% ಆಧಾರದ ಒಳಗಡೆ ನೋಡೋದಾಯಿತು ಅಂದರೆ ಒಳ್ಳೆಯದ್ದು ಕಡಿಮೆಯಾಗಿ ಕೆಟ್ಟದ್ದೇ ಅಧಿಕವಾಗಬಹುದು. ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನೇರವಾಗಲಾದರೂ ಬಂದು ಭೇಟಿ ಮಾಡಿ, ಅಥವಾ ಫೋನ್ ಕನ್ಸಲ್ಟೇಷನ್ ಮುಖಾಂತರನಾದರೂ ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಮಾಹಿತಿಗಾಗಿ ಇಲ್ಲಿರುವಂತಹ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಗೊಂಡು ಕನ್ಸಲ್ಟೇಷನ್ ತೊಗೊಳ್ಳಿ. ನೋಡೋಣ ನಿಮ್ಮ ಜನ್ಮಜಾತಕದಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನು. ಇನ್ನು ರಾಹು ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿರತಕ್ಕಂತಹ ರಾಹುವಿನ ಪ್ರಭಾವವನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ಪ್ರಭಾವವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಆ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು
ಕರ್ಮಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ, ಒಂದಷ್ಟು ಬೆಳವಣಿಗೆಗಳು ತುಂಬಾ ಚೆನ್ನಾಗಿ ಆಗ್ತಕ್ಕಂತಹದ್ದು, ಯಾವುದೇ ರೀತಿಯಾದಂತಹ ಗೊಂದಲ ತಾಪತ್ರಗಳು ಇಲ್ಲದೆ ಇರತಕ್ಕಂಥದ್ದು, ಜೊತೆಗೆ ಲಾಭಸ್ಥಾನದ ಮೇಲೆ ಗುರುವಿನ ಅನುಗ್ರಹ ಬೇರೆ ಬರುವಂತಹದ್ದು, ಇದೆಲ್ಲವನ್ನು ನಾವು ಗಮನಿಸಬೇಕು. ನೋಡಿ, ಕಳೆದ ಅನೇಕ ತಿಂಗಳುಗಳಿಂದ ಬಂದ ಕಷ್ಟ ಒಂದು ಸ್ವಲ್ಪ ಮಟ್ಟಕ್ಕೆ ವಿರಾಮವನ್ನು ತಗೊಂಡು ನಿಮಗೆ ಸುಖವನ್ನು ನೀಡೋಕೆ ಬರ್ತಾ ಇದೆ. ಒಳ್ಳೆ ರೀತಿಯಾದಂತಹ ಏಳಿಗೆಯ ಫಲಗಳು ನಿಮಗೆ ಇದ್ದಾವೆ. ಸೊ ಅನುಕೂಲವಾಗಿದೆ. ಇನ್ನಷ್ಟು ಅನುಕೂಲವಾಗೋಕ್ಕೆ ಏನಾದರೂ ಅಂಶಗಳಿದೆಯಾ ನೋಡೋಣ. ಮಿಥುನ ರಾಶಿಯವರಿಗೆ ನವೆಂಬರ್ನ ತಿಂಗಳಲ್ಲಿ ಎಲ್ಲ ಅಪೇಕ್ಷಿತ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಅನೇಕ ಗೊಂದಲಮಯವಾದ ವಾತಾವರಣಗಳೆಲ್ಲ ನಿವಾರಣೆಯಾಗಿ ನಿಮಗೆ ಅನುಕೂಲತೆಯ ವಾತಾವರಣ ಜಾಸ್ತಿ ಆಗುತ್ತೆ. ಸ್ನೇಹಿತರಿಂದ, ಸಂಬಂಧಿಕರು, ಸರೀಕರಿಂದ, ಅತ್ಯಂತ ಆಪ್ತೇಷ್ಟರಿಂದ ಒಂದಷ್ಟು ಮಾಹಿತಿಗಳ ವಿನಿಮಯಗಳನ್ನು ಮಾಡಿಕೊಂಡು ನಿಮ್ಮ ಬದುಕಿನ ಏಳಿಗೆಗೆ ಅದು ಸಹಾಯಕ ಆಗೋ ಹಾಗೆ ಆಗತ್ತೆ. ಉದ್ಯೋಗಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗತಕ್ಕಂತಹದ್ದು. ಒಂದಷ್ಟು ಮೌಲ್ಯಯುತವಾದಂತಹ ವಸ್ತ್ರಾಭರಣಗಳ ಖರೀದಿಯನ್ನು ಮಾಡ್ತೀರಿ. ಮೇಲಧಿಕಾರಿಗಳ ಕೃಪೆಗೆ ಮಿಥುನ ರಾಶಿಯವರು ಪ್ರಾಪ್ತರಾಗ್ತೀರಿ. ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳು ಇದ್ದಾವೆ. IT ಸೆಕ್ಟರ್ಗಳಲ್ಲಿರುವಂಥವ್ರಿಗೆ ವಿದೇಶ ಪ್ರಯಾಣದ ಯೋಗ ಸಹ ಸಿಗ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಎಲ್ಲ ಹಳೆಯ ವಿಚಾರಗಳೆಲ್ಲ ಇತ್ಯರ್ಥವಾಗತಕ್ಕಂಥದ್ದು. ಬದುಕಿನಲ್ಲಿ ಒಂದು ನವ ವಸಂತ ಶುರುವಾಗುತ್ತೆ. ಕೆಲ ದಿನಗಳ ಕಾಲ ಮಿಥುನ ರಾಶಿಯವರಿಗೆ ಶುಭವಾಗಿದೆ. ಇನ್ನಷ್ಟು ಶುಭವಾಗಬೇಕು ಅಂತಂದರೆ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಜನ್ಮಜಾತಕ ತೋರಿಸ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಇನ್ನೊಂದಷ್ಟು ಒಳ್ಳೆಯದಾಗಬೇಕು ಅಂದರೆ ಹೇಳೋ ಪರಿಹಾರದ ಕ್ರಮಗಳನ್ನು ಸರಿಯಾಗಿ ಅನುಸರಿಸಿ. ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡೋಕ್ಕೆ ಹೇಳಿ. ನೀವು ಕೊಡುವಂತಹ ಆ ಹಣ್ಣಿನ ಗಿಡಗಳು ಅನೇಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಕ್ಕೆ ಆಸರೆಯಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವುಗಳು ಬೆಳೆದು ನಿಂತ ಕಾಲಕ್ಕೆ ಇಡೀ ಪ್ರಕೃತಿಯನ್ನು, ಪರಿಸರವನ್ನು ಕಾಪಾಡುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು, ಅವೆಲ್ಲಕ್ಕೂ ಪ್ರಾಣಕ್ಕಾಧಾರವಾಗಿರುವಂತಹ ಆಹಾರ ಎರಡೂ ಸಹ ಸಿಗೋ ಹಾಗೆ ಆಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ದೇವಿ ಖಡ್ಗಮಾಲಾ ಸ್ತೋತ್ರದ ಪಠಣವನ್ನು ಮಾಡಿ. ಖಡ್ಗಮಾಲಾ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನು ನೀವು ಅನುಭವಿಸಬಹುದು. ಅಮ್ಮನವರ ಸಂಪೂರ್ಣ ಅನುಗ್ರಹವೂ ಸಹ ನಿಮಗೆ ಉಂಟಾಗತ್ತೆ. ಎಲ್ಲವೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಿಥುನ ರಾಶಿಯವರ ನವೆಂಬರ್ನ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.